Okay, welcome to Vidya Veru DCD online class. So last class ಅಲ್ಲಿ ಏನ್ ಮಾಡಿದ್ವಿ? ವ್ಯಾಲ್ಯೂಸ್ ಗಳನ್ನ ಬರೆದು ತೋರಿಸಿದ್ದೆ ಅಲ್ವಾ? Yes or no? Yes, last class ಅಲ್ಲಿ ವ್ಯಾಲ್ಯೂಸ್ ಗಳನ್ನ ಬರೆದು ತೋರಿಸಿದ್ವಿ. ಕ್ವಾಡ್ರೆಂಟ್ಸ್ ನಲ್ಲಿ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಹೇಳಿದ್ದೆ. ಈಗ ಜಸ್ಟ್ ರಿವೈಸ್ ಮಾಡಿಸ್ತೀನಿ. How many quadrants are there? Yes, tell me. How many quadrants are there? Yes, come on, others. ಎಲ್ರೂ ಆನ್ಸರ್ ಮಾಡ್ಬೇಕು ಪ್ಲೀಸ್. ಎಷ್ಟು ಕ್ವಾಡ್ರೆಂಟ್ಸ್ ಇದೆ? 4 ಕ್ವಾಡ್ರೆಂಟ್ಸ್ ಇದೆ. ಗುಡ್. ಏನೋ ಒಂದು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ನಲ್ಲ, ಏನ್ ಹೇಳ್ಕೊಟ್ಟಿದ್ದೆ? ಏನೋ ಒಂದು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೆ. ಏನ್ ಹೇಳ್ಕೊಟ್ಟಿದ್ದೆ? ಎಸ್, ಕಮ್ ಆನ್ ಆನ್ಸರ್ ಮಾಡಿ. ಎಸ್, ಆಲ್ ಸ್ಟೂಡೆಂಟ್ಸ್ ಟೇಕ್ಸ್ ಕಾಫಿ ಅಲ್ವಾ? ಆಲ್ ಸ್ಟೂಡೆಂಟ್ಸ್ ಟೇಕ್ಸ್ ಕಾಫಿ ಅಂತ ಹೇಳ್ಕೊಟ್ಟಿದೆ. That means here all trigonometric ratios are positive in first quadrant. Okay, ಇಲ್ಲಿ sin ಮತ್ತೆ cosec, sin ಮತ್ತೆ cosec are positive in which quadrant? Second quadrant. ಹಾಗೆ tan ಮತ್ತೆ cot, tan ಮತ್ತೆ cot positive in which quadrant? Third quadrant. Next ಯಾವ್ದಿದೆ? last but not least. Yes, answer. Last one ಯಾವ್ದಿದೆ? ನೀವ್ ಆನ್ಸರ್ ಮಾಡ್ಬೇಕು. ಇನ್ ಫೋರ್ತ್ ಕ್ವಾಡ್ರೆಂಟ್ ಯಾವ್ದೇ ಪಾಸಿಟಿವ್? ಎಸ್, ಕಾಸ್ ಮತ್ತೆ ಸಿಕೆಂಡ್, ಕಾಸ್ ಮತ್ತೆ ಸಿಕೆಂಡ್ ಆರ್ ಪಾಸಿಟಿವ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಓಕೆ, ಸೊ ಹಿಯರ್ 0 ಡಿಗ್ರಿ, ಹಿಯರ್ π/2 means 90 degree, here pi means 180 degree, and here 3π/2. 3π/2 ಅಂದ್ರೆ ಎಷ್ಟು? Yes, come on everybody. 3π/2 ಅಂತಂದ್ರೆ ಎಷ್ಟು? ಗುಡ್, 270 ಡಿಗ್ರಿ. ಅಂಡ್ ಅಗೇನ್ ಕಂಪ್ಲೀಟ್ ಒಂದ್ ಸರ್ಕಲ್ ಅಲ್ವಾ? ಕಂಪ್ಲೀಟ್ ಒಂದ್ ಸರ್ಕಲ್ ಹಾಕಿದೀರಾ ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ? 2π. ಓಕೆ, 2π ಬರುತ್ತೆ. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನ ಒಂದ್ಸತಿ ತಿಳ್ಕೊಂಡ್ರೆ ಮತ್ತೆ ಮತ್ತೆ ರಿವೈಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಪ್ಲೀಸ್ ಲಿಸನ್ ಕೇರ್ಫುಲಿ. ಓಕೆ, ಸೊ ನಾವು ಸೈನ್ ಕಾಣಿಸ್ತಾ ಇದೆಯಾ? ಸೈನ್ 0 ಡಿಗ್ರಿ ಪ್ಲಸ್ ತೀಟಾ, 0 ಡಿಗ್ರಿ ಪ್ಲಸ್ ತೀಟಾ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ 0 ಡಿಗ್ರಿ ಇಲ್ಲಿದೆ, ಪ್ಲಸ್ ತೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರ್ತಾ ಇದೆ. ಎಸ್ ಆರ್ ನೋ? 0 ಡಿಗ್ರಿ ಇಲ್ಲಿದೆ, ತೀಟಾ ಪ್ಲಸ್ ತೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್? ಪ್ಲಸ್ ಕ್ವಾಡ್ರೆಂಟ್ ಬರ್ತಾ ಇದೆ. ಮೀನ್ಸ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ, ಫಸ್ಟ್ ಕ್ವಾಡ್ರೆಂಟ್ ಅಂತ ಬರ್ಕೊಳ್ಳಿ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ನೆಗೆಟಿವ್? ಎಸ್, ಕಮ್ ಆನ್. In first quadrant, sign is positive or negative? Yes, positive. So ಹಾಗಾಗಿ plus sin theta. Okay, plus sin theta. The next cos 0 degree plus theta. Yes, come on, ಈಗ ನೀವು ಆನ್ಸರ್ ಮಾಡಿ. ಈ ಲಾಜಿಕ್ ಅರ್ಥ ಆಗಿರ್ಬೇಕು. ಹೇಗಿದ್ರೆ 0 degree plus theta is in first quadrant. In first quadrant cos is positive. ಸೊ ಹಾಗಾಗಿ ಏನು? ಪ್ಲಸ್ ಕಾಸ್ ಥೀಟಾ. ಡನ್, ಗುಡ್. ದೆನ್ ನೆಕ್ಸ್ಟ್ ಟ್ಯಾನ್ 0 ಡಿಗ್ರಿ ಪ್ಲಸ್ ಥೀಟಾ. ಕಮಾನ್ ಕಮಾನ್, ನೀವ್ ಆನ್ಸರ್ ಮಾಡಿ. 0 ಡಿಗ್ರಿ ಪ್ಲಸ್ ಥೀಟಾ, ಎವ್ರಿಬಡಿ ಪ್ಲೀಸ್ ಆನ್ಸರ್. ಎಸ್, ಸೂಪರ್. ಪ್ಲಸ್ ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕೊಸೆಕ್ 0 ಡಿಗ್ರಿ ಪ್ಲಸ್ ಥೀಟಾ. ಏನಾಗ್ಬೋದು? cosec 0 degree plus theta. Again it's in a first quadrant. In first quadrant cosec is what? Positive alva? Yes, plus cosec theta. Okay, then next secant 0 degree plus theta. Yes, come on. Secant 0 degree plus theta ಏನಾಗುತ್ತೆ? super plus secant theta ಆಗುತ್ತೆ. Done. Then next cot 0 degree plus theta. Yes, come on guys. Cot 0 degree plus theta ಏನಾಗುತ್ತೆ? ಸೂಪರ್, ಪ್ಲಸ್ cot theta ಆಗುತ್ತೆ. ಗುಡ್. ಓಕೆ, ಈಗ ಇದು ಸೈನ್ 0 ಡಿಗ್ರಿ ಪ್ಲಸ್ ಥೀಟಾ ಆಯ್ತು. ಹಾಗಾದ್ರೆ 0 ಡಿಗ್ರಿ ಮೈನಸ್ ಥೀಟಾ ಏನಾಗುತ್ತೆ ನೋಡೋಣ ಇವಾಗ. ಸೈನ್ 0 ಡಿಗ್ರಿ ಮೈನಸ್ ಥೀಟಾ, ಜಸ್ಟ್ ಅಬ್ಸರ್ವ್ ಮಾಡಿ. 0 ಡಿಗ್ರಿ ಮೈನಸ್ ಥೀಟಾ ಅಂತಂದ್ರೆ ಯಾವ ಕ್ವಾಡ್ರೆಂಟ್? ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್ ಜಸ್ಟಿಫೈ ಮಾಡಿ. ವಿಚ್ ಕ್ವಾಡ್ರೆಂಟ್?
ಎಸ್ ಕಮಾನ್ ವಿಚ್ ಕ್ವಾಡ್ರೆಂಟ್? ಯಾವ ಕ್ವಾಡ್ರೆಂಟ್ ಇದೆ? ಫೋರ್ತ್ ಕ್ವಾಡ್ರೆಂಟ್. ಸೊ ನಾನು ಇಲ್ಲಿ ಫೋರ್ತ್ ಅಂತ ಬರ್ತಾ ಇದ್ದೀನಿ. ಓಕೆ, ಫೋರ್ತ್ ಕ್ವಾಡ್ರೆಂಟ್. ಇನ್ ಫೋರ್ತ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ನೆಗೆಟಿವ್? ಎಸ್ ಎವ್ರಿಬಡಿ ಪ್ಲೀಸ್ ಆನ್ಸರ್. ಇನ್ fourth quadrant, sign is positive or negative? Come on, minus, because in fourth quadrant sign is negative. Okay, minus sin theta. Okay now, then next ಈಗ cos 0 degree minus theta. ಎಸ್, ಈಗ ಯಾರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತೀರೋ ಅವ್ರು ಆನ್ಸರ್ ಮಾಡ್ತೀರಾ. ಸೂಪರ್ ಆನ್ಸರ್ ಬರ್ತಾ ಇದೆ. ಬಿಕಾಸ್ in fourth quadrant cos is positive, so ಹಾಗಾಗಿ plus cos theta. Okay, then next tan 0 degree minus theta. Yes, come on, please say 0 degree minus theta. Yes, logic ಅರ್ಥ ಆಯ್ತು ನಿಮ್ಗೆ ಈಸಿ ಆಗಿ. ಸೂಪರ್. minus tan theta ಆಗುತ್ತೆ because 0 degree minus theta again fourth quadrant. In fourth quadrant tan is negative. Done. Next cosec 0 degree minus theta ಏನಾಗುತ್ತೆ? ಕಮಾನ್ everybody. Yes, please answer. 0 degree minus theta. Super. Minus cosec theta. Okay. Then secant 0 degree minus theta is super. Plus secant theta because in fourth quadrant secant is positive. Done. Good. Then cot 0 degree minus theta. Yes, everybody. Cot 0 degree minus theta. Super. Minus cot theta. ಒಂದು ಲಾಜಿಕ್ ಹೇಳ್ತೀನಿ ಕೇಳಿ. ಇವೆರಡು ಫಸ್ಟ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಇತ್ತು ಅಂತಂದ್ರೂ ಟ್ಯಾನ್ ನೆಗೆಟಿವ್ ಬರುತ್ತೆ. ಓಕೆ, ಅಥವಾ ಇವೆರಡರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಇತ್ತು ಅಂದ್ರೂ ಕಾಟ್ ನೆಗೆಟಿವ್ ಬರುತ್ತೆ. ಬಿಕಾಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಇವೆರಡು ಪಾಸಿಟಿವ್ ಇದಾವೆ, ಸೊ ಟ್ಯಾನ್ ಕೂಡ ಪಾಸಿಟಿವ್ ಬಂದಿದೆ. ಈ ಎರಡು ಪಾಸಿಟಿವ್ ಇದಾವೆ, ಸೊ ಕಾಟ್ ಕೂಡ ಪಾಸಿಟಿವ್ ಬಂದಿದೆ. ಓಕೆನಾ? ಸೊ ಅಂಡರ್ಸ್ಟುಡ್ ಎವ್ರಿಬಡಿ? ಪ್ಲೀಸ್ ಆನ್ಸರ್. ನಿಮಗೆ ಅರ್ಥ ಆಯ್ತಾ? ಈಸಿ ಇದೆಯಾ? ಇದೆಲ್ಲ ಏನಕ್ಕೆ ಬೇಕು ಅಂತ ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಮಾಡಿಸ್ತಿರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದೇನಪ್ಪ ಈ ಮ್ಯಾಮ್ ಇಷ್ಟೊಂದು ಹೇಳ್ತಾ ಇದಾರೆ ಅನ್ಕೋಬೇಡಿ. ಬಟ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್ ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಗೆ ಇದು ಅರ್ಥ ಆದ್ರೆ ಮಾತ್ರ. ಆಫ್ಲೈನ್ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಕ್ವಶನ್ ಪೇಪರ್ ಮಾಡಿಸ್ತಾ ಇರ್ತೀನಲ್ವಾ, ಎಷ್ಟು ಸಲ ನಾವು ಯೂಸ್ ಮಾಡ್ತೀವಿ ಕ್ವಾಡ್ರೆಂಟ್. ಎಸ್ ಆರ್ ನೋ ಆಫ್ಲೈನ್ ಸ್ಟೂಡೆಂಟ್ಸ್? ಎಸ್. ಸೊ ಹಾಗಾಗಿ ಸೊ ಪ್ಲೀಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒನ್ ಟೈಮ್ ಅರ್ಥ ಆದ್ರೆ ಮುಗೀತು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡನ್. ಈಗ ನಾವೇನೇನ್ 0 ಡಿಗ್ರಿಗೆ ಬರ್ತಿದೀವಲ್ವಾ, ದ ಸೇಮ್ ಥಿಂಗ್ ಫಾರ್ 360 ಡಿಗ್ರಿ. ಬಿಕಾಸ್ 0 ಡಿಗ್ರಿನೂ ಇಲ್ಲೇ ಇದೆ, 2π ಕೂಡ ಇಲ್ಲೇ ಇದೆ. ಓಕೆನಾ? 0 ಡಿಗ್ರಿನೂ ಇಲ್ಲೇ ಇದೆ, 2π ಕೂಡ ಇಲ್ಲೇ ಇದೆ. ಸೊ ಹಾಗಾಗಿ ನೀವು ನೋಟ್ಸ್ ಮಾಡ್ಕೊಳ್ಳುವಾಗ ಅಥವಾ ನೀವು ಬರ್ಕೊಳ್ಳುವಾಗ ಏನಪ್ಪಾ ಅಂದ್ರೆ, ಇಲ್ಲಿ 0 ಡಿಗ್ರಿ ಏನೇನಿದೆಯಲ್ವಾ, ಇಲ್ಲಿ 2π ಹಾಕಿ, ಇಲ್ಲಿನೂ 2π ಹಾಕೋತಾ ಹೋಗಿ. ದ ಸೇಮ್ ಥಿಂಗ್ ವಿಲ್ ರಿಮೈನ್ ಸೇಮ್. ಲೈಕ್ ಇಲ್ಲಿ ಏನಿದೆಯೋ ಅದೇ ಆನ್ಸರ್ ಬರುತ್ತೆ. ಓಕೆನಾ? ಈಗ ನಾನು ಹೇಳಿರೋದು ಅರ್ಥ ಆದ್ರೆ ನೀವು ನನಗೆ ಆನ್ಸರ್ ಮಾಡ್ತೀರಾ. ಓಕೆ, ಫ್ಯೂ ರಫ್ ಕ್ವಶನ್ಸ್ ಕೇಳ್ತೀನಿ ಅಷ್ಟೇ. ಸೊ ಲೆಟ್ಸ್ ಸಿ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು. ಇವಾಗ ಸೈನ್ ನೋಡ್ಕೊಳ್ಳಿ. ಸೈನ್ 2π minus theta. ಎಸ್ ಕಮಾನ್, ಯಾರು ಹೇಳ್ತೀರಾ? ಎಸ್ ಕಮಾನ್. ಸೈನ್ 2π minus theta ಯಾವ ಕ್ವಾಡ್ರೆಂಟ್? ಎಸ್ ಕಮಾನ್. ಈಗ ತಾನೇ ನನ್ನ ಲಾಜಿಕ್ ಹೇಳಿದೆ 0 ಡಿಗ್ರಿ ಅಪ್ಲೈ ಮಾಡಿ ಅಂತ. ಎಸ್ ಎಸ್, ಇಟ್ಸ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಅಂಡ್ ಸೈನ್ ಇನ್ ಫೋರ್ತ್ ಕ್ವಾಡ್ರೆಂಟ್ ನೆಗೆಟಿವ್ ಇರುತ್ತೆ. ಸೊ ಮೈನಸ್ ಸೈನ್ ಥೀಟಾ. ಗಾಟ್ ಇಟ್? ದೆನ್ ಹಾಗಾದ್ರೆ ಕೊಸೆಕ್ 2π ಪ್ಲಸ್ ಥೀಟಾ ಏನಾಗುತ್ತೆ? ಎಸ್ ನೋಡಿ, ಕೊಸೆಕ್ 2π ಪ್ಲಸ್ ಥೀಟಾ. ಎಸ್, ಇಟ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂಡ್ ಕೊಸೆಕ್ ಇಸ್ ವಾಟ್? ಇನ್ ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್ ಇರುತ್ತೆ, ಸೊ ಪ್ಲಸ್ ಕೊಸೆಕ್ ಥೀಟಾ. ಓಕೆ, ಅರ್ಥ ಆಯ್ತಲ್ವಾ? ಸೊ ಈ ತರ ನೀವು ನೋಟ್ಸ್ ಅಲ್ಲಿ 2πಗೆ ಬರಿಬೇಕು. ಅರ್ಥ ಆಗಿದೆನಾ ಇಲ್ವಾ? ಎಸ್, ಗುಡ್, ಫೈನ್. ಹಾಗಾದ್ರೆ ನೆಕ್ಸ್ಟ್ 90 ಡಿಗ್ರಿಗೆ ಹೋಗೋಣ. ತುಂಬಾ ಈಸಿ ಇದೆ, ಡೋಂಟ್ ವರಿ. 90 ಡಿಗ್ರಿ ನೋಡ್ಕೊಂಡ್ಬಿಟ್ಟು ಬರಿ, ನೋಡ್ಕೊಂಡ್ಬಿಟ್ಟು ಹೇಳಿ ನೀವು. ಓಕೆ, ಸೈನ್ 90 degree plus theta. 90 degree plus theta. Please come on. Which quadrant? ಅಥವಾ ಇದನ್ನ π/2 plus theta ಅಂತಾನು ಬರ್ಕೋಬಹುದು. Because π/2 is nothing but what? 90. Done. Which quadrant ಅಪ್ಪ? Second quadrant ಅಲ್ವಾ?
ಲೈಟ್ ಆಗಿ ಬರ್ದಿರ್ತೀನಿ. ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ನೆಗೆಟಿವ್? ಎಸ್ ಎವ್ರಿಬಡಿ, ಸೈನ್ ಈಸ್ ಪಾಸಿಟಿವ್ ನೆಗೆಟಿವ್? ಎಸ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್. ಹಾಗೆ ಇಲ್ಲಿ 90 ಡಿಗ್ರಿ ಮತ್ತೆ 270 ಡಿಗ್ರಿ ಮೇಲೆ ಏನಾದ್ರು ಲೈನ್ ಬಂದಿದೆ ಅಂತಂದ್ರೆ ಸೈನ್ ಬಿಕಮ್ಸ್ ಕಾಸ್. ಇಲ್ಲೊಂದ್ ಹತ್ರ ಬರ್ದಿರ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಓಕೆ, ಇಂಟರ್ಚೇಂಜ್ ಆಗುತ್ತೆ. ಇಂಟರ್ಚೇಂಜ್ ಆಗುತ್ತೆ. ಏನೇನಾಗುತ್ತೆ? ಸೈನ್ ಇದ್ದಿದ್ದು ಏನಾಗುತ್ತೆ? ಕಾಸ್ ಆಗುತ್ತೆ. ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಏನಾಗುತ್ತೆ? ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಹಾಗೆ ಸಿಕೆಂಟ್ ಇದ್ದಿದ್ದು ಕೊಸೆಕ್ ಆಗುತ್ತೆ, ಕೊಸೆಕ್ ಇದ್ದಿದ್ದು ಸಿಕೆಂಟ್ ಆಗುತ್ತೆ. ಏನಾಗುತ್ತೆ ನೋಡಿ? ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಸಿಕೆಂಟ್ ಇದ್ದಿದ್ದು ಕೊಸೆಕ್ ಆಗುತ್ತೆ, ಕೊಸೆಕ್ ಇದ್ದಿದ್ದು ಸಿಕೆಂಟ್ ಆಗುತ್ತೆ. ದೆನ್ ಟ್ಯಾನ್ ಇದ್ದಿದ್ದು ಏನಾಗುತ್ತೆ? ಕಾಟ್ ಆಗುತ್ತೆ. ಅರ್ಥ ಆಗಿದೆನಾ? ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಹಾಗೆ ಸಿಕೆಂಟ್ ಇದ್ದಿದ್ದು ಕೊಸೆಕ್ ಆಗುತ್ತೆ, ಕೊಸೆಕ್ ಇದ್ದಿದ್ದು ಸಿಕೆಂಟ್ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. ಯಾವಾಗ ಅಂತಂದ್ರೆ ಓನ್ಲಿ 90 ಡಿಗ್ರಿ ಮತ್ತೆ 270 ಡಿಗ್ರಿ ಬಂದಾಗ ಮಾತ್ರ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಸೈನ್ ಇದ್ದಿದ್ದು, ಎಸ್ ಎವ್ರಿಬಡಿ, ಸೈನ್ ಇದ್ದಿದ್ದು ಏನಾಗುತ್ತೆ? ಪ್ಲಸ್ ಕಾಸ್ ಥೀಟಾ, ಪ್ಲಸ್ ಕಾಸ್ ಥೀಟಾ. ಅರ್ಥ ಆಗಿದೆನಾ? ಎಸ್ ಎವ್ರಿಬಡಿ, ಅರ್ಥ ಆಯ್ತಾ ಇದು ಹೇಗೆ ಅಂತ ಅಂದ್ಬಿಟ್ಟು? ಗುಡ್. ದೆನ್ ಕಾಸ್ 90 ಡಿಗ್ರಿ ಪ್ಲಸ್ ಥೀಟಾ. ಎಸ್, ಅಬ್ಸರ್ವ್ ಮಾಡಿ, 90 ಡಿಗ್ರಿ ಪ್ಲಸ್ ಥೀಟಾ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಕಾಸ್ ಪಾಸಿಟಿವ್ ಆರ್ ನೆಗೆಟಿವ್? ಎಸ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್? ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್? ನೆಗೆಟಿವ್. ಸೊ ಮೈನಸ್ ಸಿಂಬಲ್ ಬರ್ಕೊಳ್ಳಿ. ಓಕೆ, ದೆನ್ ನಾನು ಹೇಳಿರೋ ರೂಲ್ ಏನು? ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ ಅಂತ ಹೇಳಿದೀನಿ ಅಲ್ವಾ? ಸೊ ಇವಾಗ ಸೈನ್ ಬರೀಬೇಕು ನೀವು. ಫಸ್ಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅದ್ರದ್ದು ಸೈನ್ ನೋಡಿ, ಅದಾದ್ಮೇಲೆ ನೀವು ಇಂಟರ್ಚೇಂಜ್ ಬರೀಬೇಕು. ನೀವು ಮುಂಚೆನೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ, ಇಂಟರ್ಚೇಂಜ್ ಮಾಡ್ಬಿಟ್ಟು ಬರೆಯಕ್ ಹೋಗ್ತೀರಾ. ಓಕೆ, ಡನ್. ಅರ್ಥ ಆಯ್ತಲ್ವಾ? ದೆನ್ ನೆಕ್ಸ್ಟ್ ಟ್ಯಾನ್ 90 ಡಿಗ್ರಿ ಪ್ಲಸ್ ಥೀಟಾ. ಎಸ್ ಕಮಾನ್, ಟ್ಯಾನ್ 90 ಡಿಗ್ರಿ ಪ್ಲಸ್ ಥೀಟಾ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ tan is negative and tan becomes what? Cot theta. ಗೊತ್ತಾಯ್ತಲ್ವಾ? Then cosec 90 degree plus theta. Yes, come on, ಏನಾಗುತ್ತೆ? cosec 90 degree plus theta. Second quadrant ಅಲ್ಲಿ cosec is positive and cosec becomes what? Secant theta. Okay na? Then secant 90 degree plus theta ಏನಾಗುತ್ತೆ? Yes, everybody. Secant 90 degree plus theta. Please answer. Please answer. Yes, super. Minus cosec theta. Super, super. Then cot 90 degree plus theta. Yes, cot 90 degree plus theta. In second quadrant, cot is negative and cot becomes what? Tan theta. ಓಕೆ, ಇದು ಅರ್ಥ ಆಗಿದೆನಾ ಎಲ್ಲರಿಗೂ? ಎಸ್ ಎವ್ರಿಬಡಿ, ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ಈಗ ಪ್ಲಸ್ ಥೀಟಾ ಅಂತ ಬರ್ಕೊಂತ ಹೋಗಿದೀವಲ್ವಾ, ಇವಾಗ ಮೈನಸ್ ಥೀಟಾ ಅಂತ ಬರೋದ್ರೆ ಈಗ ಇಲ್ಲಿ ನೋಡಿ, ಸೈನ್ 90 ಡಿಗ್ರಿ ಮೈನಸ್ ಥೀಟಾ. ಎಸ್ ಕಮಾನ್, ನಾವ್ ಯು ಟೆಲ್ ಮಿ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್ ಅಪ್ಪ? 90 ಡಿಗ್ರಿ ಇಲ್ಲಿದೆ, ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್? ಇಟ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಎಸ್, ಸೂಪರ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ನೆಗೆಟಿವ್? ಎಸ್ ಕಮಾನ್ ಗೈಸ್, ಸೈನ್ ಇಸ್ ಪಾಸಿಟಿವ್ ಅಲ್ವಾ? ಎಸ್, ಪ್ಲಸ್. ಹಾಗೆ ಸೈನ್ ಇದ್ದಿದ್ದು ಏನಾಗುತ್ತೆ? ಎಸ್, ಸೈನ್ ಇದ್ದಿದ್ದು ಏನಾಗುತ್ತೆ? ಕಾಸ್ ಆಗುತ್ತೆ ಅಷ್ಟೇ, ಕಾಸ್ ಥೀಟಾ. ಓಕೆನಾ? ಓಕೆ, ದೆನ್ ನೆಕ್ಸ್ಟ್ ಕಾಸ್ 90 ಡಿಗ್ರಿ ಮೈನಸ್ ಥೀಟಾ. ಇದೊಂದ್ಸತಿ ಬರ್ಕೊಂಡ್ಬಿಡ್ತೀನಿ. tan 90 ಡಿಗ್ರಿ ಮೈನಸ್ ಥೀಟಾ. ನೆಕ್ಸ್ಟ್ cosec 90 ಡಿಗ್ರಿ ಮೈನಸ್ ಥೀಟಾ. ದೆನ್ secant 90 ಡಿಗ್ರಿ ಮೈನಸ್ ಥೀಟಾ. ದೆನ್ cot 90 ಡಿಗ್ರಿ ಮೈನಸ್ ಥೀಟಾ. ಓಕೆನಾ? ಸೊ ನಾವು cos 90 ಡಿಗ್ರಿ ಮೈನಸ್ ಥೀಟಾ ಅಂತಂದ್ರೇನು? ಪಾಸಿಟಿವ್ ಸೈನ್ ಥೀಟಾ. ಓಕೆ, ದೆನ್ ನೆಕ್ಸ್ಟ್ tan 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೇನು? ಸೂಪರ್, ಪ್ಲಸ್ cot theta. Then next cosec
90 ಡಿಗ್ರಿ ಮೈನಸ್ ಥೀಟಾ ಅಂತಂದ್ರೇನು? ಸೂಪರ್, ಪ್ಲಸ್ ಸೆಕೆಂಡ್ ಥೀಟಾ. ಓಕೆ, ಸೆಕೆಂಡ್ 90 ಡಿಗ್ರಿ ಮೈನಸ್ ಥೀಟಾ ಅಂತಂದ್ರೇನು? ಕೊಸೆಕ್ ಥೀಟಾ ಮೀನ್ಸ್ ಪ್ಲಸ್ ಕೊಸೆಕ್ ಥೀಟಾ ಅಂತ. ದೆನ್ ಕಾಟ್ 90 ಮೈನಸ್ ಥೀಟಾ ಅಂತಂದ್ರೇನು? ಪ್ಲಸ್ ಟ್ಯಾನ್ ಥೀಟಾ. ಇಲ್ಲಿ ಇಂಟರ್ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ವಾ? ಎಸ್, ಎವ್ರಿಬಡಿ ಅಂಡರ್ಸ್ಟುಡ್? Yes, come on guys. Yes, good. Okay, fine. ಹಾಗಾದ್ರೆ ಈಗ ನೆಕ್ಸ್ಟ್ ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ? ತುಂಬಾನೇ ಇಂಪಾರ್ಟೆಂಟ್. ಏನಾದ್ರು ಕನ್ಫ್ಯೂಷನ್ ಇದ್ರೆ ಫೋನ್ ಮಾಡ್ಬಿಟ್ಟಾದ್ರೂ ಕೇಳ್ಕೊಂಡ್ಬಿಡಿ. ಸೊ ಪ್ಲೀಸ್ ಇದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ಸೈನ್ 180 ಡಿಗ್ರಿ ಪ್ಲಸ್ ಥೀಟಾ. ಕ್ವಾಡ್ರೆಂಟ್ ಅಬ್ಸರ್ವ್ ಮಾಡಿ. 180 ಡಿಗ್ರಿ ಪ್ಲಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್? ಎಸ್, ಕಮನ್ ಗೈಸ್. ಸೈನ್ 180 ಡಿಗ್ರಿ ಪ್ಲಸ್ ಥೀಟಾ ಇಸ್ ಯಾವ್ದಪ್ಪ ಕ್ವಾಡ್ರೆಂಟ್? 180 ಡಿಗ್ರಿ ಇಲ್ಲಿದೆ, ಪ್ಲಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್? ಇನ್ ಥರ್ಡ್ ಕ್ವಾಡ್ರೆಂಟ್. ಸೂಪರ್, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್. ಟೆಲ್ ಮಿ, ಇನ್ ಥರ್ಡ್ ಕ್ವಾಡ್ರೆಂಟ್ ಸೈನ್ ಇಸ್ ಪಾಸಿಟಿವ್ ನೆಗೆಟಿವ್? ಇನ್ ಥರ್ಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ? ಸೂಪರ್, ನೆಗೆಟಿವ್ ಇರುತ್ತೆ. ಸೊ ಮೈನಸ್ ಸೈನ್ ಥೀಟಾ. ಓಕೆ, ಮೈನಸ್ ಸೈನ್ ಥೀಟಾ. ದೆನ್ ನೆಕ್ಸ್ಟ್ cos 180 degree plus theta. Come on guys, cos 180 degree plus theta. Okay, here 180 degree plus theta ಅಂತಂದ್ರೆ ಏನಾಗುತ್ತೆ? In third quadrant cos is what? Negative cos theta. Then next tan 180 degree plus theta is, come on, ಏನಾಗುತ್ತೆ? ಪ್ಲಸ್ ಟ್ಯಾನ್ ಥೀಟಾ ಆಗುತ್ತೆ. ಬಿಕಾಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಇಸ್ ಪಾಸಿಟಿವ್. ಅದು ಒಂದು ಫಾರ್ಮ್ ಆದ್ರೆ, ಇನ್ನೊಂದು ಫಾರ್ಮ್ ಏನು? ಇವೆರಡು ಸೇಮ್ ಸಿಂಬಲ್ ಇದೆ ಅಂದ್ರೆ ಅರ್ಥ ಏನು? ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಪ್ಲಸ್ ಅಲ್ವಾ? ಆ ತರನು ಕೂಡ ನೆನ್ಪಿಟ್ಕೊಳ್ಳಿ. ದೆನ್ ನೆಕ್ಸ್ಟ್ ಕೊಸೆಕ್ 180 ಡಿಗ್ರಿ ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ 180 ಡಿಗ್ರಿ ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ 180 ಡಿಗ್ರಿ ಪ್ಲಸ್ ಥೀಟಾ. ಓಕೆ, ಸೊ ನೌ ಟೆಲ್ ಮಿ, ಕೊಸೆಕ್ 180 ಡಿಗ್ರಿ ಪ್ಲಸ್ ಥೀಟಾ ಏನಾಗುತ್ತೆ? Yes, super, minus cosec theta. Then second 180 degree minus plus theta. Yes, 180 degree plus theta ಏನಾಗುತ್ತೆ? Minus secant theta ಆಗುತ್ತೆ. Then last cot 180 plus theta ಏನಾಗುತ್ತೆ? Super, plus cot theta ಆಗುತ್ತೆ. ಓಕೆನಾ? ಇದಿಷ್ಟು ಪ್ಲಸ್ ಫಾರ್ಮೆಟ್ ಆಯ್ತು. ಈಗ ನೆಕ್ಸ್ಟ್ ಮೈನಸ್ ಫಾರ್ಮೆಟ್ ಏನಾಗುತ್ತೆ ನೋಡಿ. ಸೈನ್ 180 degree minus theta. So now observe 180 degree minus theta ಅಂದ್ರೆ ಯಾವ ಕ್ವಾಡ್ರೆಂಟ್? ಸೊ ಕ್ವಾಡ್ರೆಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, 180 degree minus theta ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಬರಿತಾ ಇದ್ದೀನಿ. ಸೊ ಏನಾಗುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ? ಸೈನ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಇಸ್ ವಾಟ್? ಪಾಸಿಟಿವ್. ಸೊ ಹಾಗಾಗಿ ಪ್ಲಸ್ ಸೈನ್ ಥೀಟಾ. ಅರ್ಥ ಆಗಿದೆನಾ? ಪ್ಲಸ್ ಸೈನ್ ಥೀಟಾ. ನೆಕ್ಸ್ಟ್ cos 180 degree minus theta. ನೀವು ಟ್ರೈ ಮಾಡ್ತಾ ಇರಿ. tan 180 degree minus theta. Then cosec 180 degree minus theta. Then secant 180 degree minus theta. Next cot 180 degree minus theta. Super. Now tell me, cos 180 degree minus theta. Cos in second quadrant ಏನಾಗುತ್ತಪ್ಪ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ ಮೈನಸ್ ಕಾಸ್ ಥೀಟಾ. ಓಕೆ, ಇವೆರಡರಲ್ಲಿ ಸೈನ್ ಡಿಫರೆಂಟ್ ಇತ್ತು ಅಂದ್ರೆ ಆಬ್ವಿಯಸ್ಲಿ ಇದು ಮೈನಸ್ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಎನಿ ಹೌ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಇಸ್ ನೆಗೆಟಿವ್. ಸೊ ಮೈನಸ್ ಟ್ಯಾನ್ ಥೀಟಾ. ಓಕೆ, ದೆನ್ ಕೊಸೆಕ್, ದಿಸ್ ಇಸ್ ಪ್ಲಸ್ ಕೊಸೆಕ್ ಥೀಟಾ. ದೆನ್ ಸೆಕೆಂಡ್ ಇಸ್ ವಾಟ್? ಮೈನಸ್ ಸೆಕೆಂಡ್ ಥೀಟಾ. ದೆನ್ ಕಾಟ್ ಇಸ್ ವಾಟ್? ಮೈನಸ್ ಕಾಟ್ ಥೀಟಾ. ಅರ್ಥ ಆಯ್ತಲ್ವಾ ಹೇಗೆ ಅಂತ? ಯಾವ್ದಾದ್ರು ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇದಾವೆ ನೆಗೆಟಿವ್ ಇದಾವೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಈಸಿ. ಓಕೆನಾ? ಸೊ ಇವಾಗ 180 ಡಿಗ್ರಿ ನಾನು ಬರೆಸ್ದೆ. ಓಕೆ, 180 ಡಿಗ್ರಿ ಈಸಿ ಇದೆಯಾ ಕಷ್ಟ ಇದೆಯಾ? ಎಸ್, ಕಮ್ ಆನ್. 180 ಡಿಗ್ರಿ ಇಸ್ ಈಸಿ ಆರ್ ಡಿಫಿಕಲ್ಟಿ? ಈಸಿ ಇದೆ ಅಲ್ವಾ? ಎಸ್ ಆರ್ ನೋ? ಓಕೆ, ಈಗ ಒಂದು 2 ಮಿನಿಟ್ ನಾನು ಇಲ್ಲಿ ಬರಿತಾನೆ ನಿಮ್ಗೊಂದು ಲೈಫ್ ಲೆಸನ್ ಒಂದು ಹೇಳ್ಕೊಡ್ತೀನಿ. ಗೈಸ್, ಯಾವತ್ತು ನೀವೊಂದು ಅಚೀವ್ ಮಾಡ್ಬೇಕು ಅಂತಂದ್ರೆ
3 ಐಸ್ ನ ಲೈಕ್ ಫಾಲೋ ಮಾಡ್ಬೇಕು. 3 ಐಸ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಜಸ್ಟ್ ಐಸ್ ಬರಿತಾ ಇದ್ದೀನಿ. 3 ಐಸ್ ಯಾರಿಗಾರ ಗೊತ್ತಾ ಯಾವ ಐಗಳು ಅಂತ? ಎಸ್. ಸೊ ಜಸ್ಟ್ ನಾವು ಬರಿತಾ ಬರಿತಾ ನೀವು ಜಸ್ಟ್ ಲೈಫ್ ಲೆಸನ್ ಅಷ್ಟೇ ಅದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲೈಫ್ ಬಟ್ ನಾಟ್ ಫಾರ್ ದ ಎಕ್ಸಾಮ್ ಅಷ್ಟೇ. ಎಸ್, 3 ಐಸ್. ಕ್ಯಾನ್ ಎನಿವನ್ ಗೆಸ್? Can anyone guess? Yes, good. One thing is interest. Fine. Then next. Next. Interest is right. One is interest is right. Good. Second one is investment. Okay, then the next. Yes, investment correct, interest correct. And one more thing. Yes, come on. ಗೆಸ್ ಮಾಡಿ. ಆಫ್ಲೈನ್ ಸ್ಟೂಡೆಂಟ್ಸ್ ಈಗಾಗಲೇ ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ, ಅಟೆಂಡ್ ಆಗಿರೋದು ಗೊತ್ತಿರುತ್ತೆ, ಅವರೇ ಆನ್ಸರ್ ಕೂಡ ಮಾಡ್ತಾ ಇದ್ದೀರಾ. ಎಸ್, ಸೂಪರ್ ಗೈಸ್. 3 ಐಸ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ಇಂಟ್ರೆಸ್ಟ್, ಅನದರ್ ಒನ್ ಈಸ್ ಇನ್ವಾಲ್ವ್ಮೆಂಟ್, ಅನದರ್ ಒನ್ ಈಸ್ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ DCET ನೇ ತಗೊಳ್ಳೋಣ. ಈಗ DCET ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ದುಡ್ಡು ಕಟ್ಟಿದೀರಾ, ಫೀಸ್ ಕಟ್ಟಿದೀರಾ, ಆಮೇಲೆ ಅಪ್ಲಿಕೇಶನ್ ಬಂದಾಗ ಅಪ್ಲಿಕೇಶನ್ ಕೂಡ ಹಾಕ್ತೀರಾ. ಓಕೆ, ಇವಾಗ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಎವ್ರಿ ಟೈಮ್ ಕ್ಲಾಸ್ ಅಟೆಂಡ್ ಆಗೋದು, ಆಮೇಲೆ ಆಫ್ಲೈನ್ ಒಂದೊಂದು 2 ಅಟೆಂಡ್ ಆಗೋದು. ಬಟ್ ಇಫ್ ಯು ಲೂಸ್ ಇಂಟ್ರೆಸ್ಟ್ ನ ಕಳ್ಕೊಂಡ್ರಿ ಅಂತಂದ್ರೆ ಸಕ್ಸಸ್ ರೇಟು ಡೌನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಇಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಾ, ಬಟ್ ಇಂಟ್ರೆಸ್ಟ್ ಲೂಸ್ ಆಯ್ತು ಅಂತಂದ್ರೆ ಸಕ್ಸಸ್ ರೇಟು ಡೌನ್ ಆಗ್ತಾ ಇದೆ. ಓಕೆ, ಅದರ್ವೈಸ್ ನಿಮಗೆ ಇಂಟ್ರೆಸ್ಟ್ ಇದೆ. ಈಗ ಕೆಲವೊಬ್ರು ಲೈಕ್ ಪುವರ್ ಸ್ಟೂಡೆಂಟ್ಸ್ ಇದ್ದವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅಂಡ್ ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತೀನಿ ಅಂತಾರೆ. ಬಟ್ ಏನ್ ಪ್ರಾಬ್ಲಮ್ ಆಗುತ್ತೆ? ಏನ್ ಪ್ರಾಬ್ಲಮ್ ಆಗುತ್ತೆ ನೋಡಿ, ಹೇಳಿ ನೋಡೋಣ. ಇಂಟ್ರೆಸ್ಟ್ ಇದೆ, ಇನ್ವಾಲ್ವ್ಮೆಂಟ್ ತೋರಿಸ್ತೀನಿ, ಏನ್ ಪ್ರಾಬ್ಲಮ್ ಇರುತ್ತೆ? ಎಸ್, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಓಕೆನಾ? ಈಗ ನಾನು ಇಂಟ್ರೆಸ್ಟ್ ಇದೆಯಪ್ಪ ನಂಗೆ, ನಂಗೆ DCET ಅಂದ್ರೆ ತುಂಬಾ ಇಷ್ಟ, DCET ಕ್ಲಾಸ್ ಇಷ್ಟ, ಇಂಜಿನಿಯರಿಂಗ್ ಟಾಪ್ ಕಾಲೇಜೇ ಬೇಕು, JCನೇ ಬೇಕು, RVನೇ ಬೇಕು ಅಂತ ಎಲ್ಲ ಇರ್ತೀರಾ. ಇನ್ವೆಸ್ಟ್ಮೆಂಟ್ ಹಾಕ್ಬಿಡ್ತೀರಾ. 8,000ನ 7,000ನ 5,000ನ ಒಟ್ನಲ್ಲಿ ಕಟ್ಟಿರ್ತೀರಾ. ಬಟ್ ಟೈಮ್ ಕಮಿಟ್ಮೆಂಟ್, ಟೈಮ್ ಇರೋದಿಲ್ಲ ನಿಮಗೆ ಟೈಮ್ ಕೊಡೋದಿಕ್ಕೆ. ಪಾಪ ಸುತ್ತೋದಿರುತ್ತೆ, ಪಾರ್ಟೀಸ್ ಮಾಡೋದಿರುತ್ತೆ, ಜಾಬಿಗೆ ಹೋಗೋದಿರುತ್ತೆ ಕೆಲವೊಬ್ರದ್ದು, ಅವ್ರವ್ರ ಕಮಿಟ್ಮೆಂಟ್ಗಳು ತುಂಬಾನೇ ಇರ್ತವೆ. ಇನ್ವಾಲ್ವ್ಮೆಂಟೇ ತೋರಿಸ್ಲಿಲ್ಲ ಅಂತಂದ್ರೆ ಅಗೇನ್ ಸಕ್ಸಸ್ ರೇಟ್ ವಿಲ್ ಬಿಕಮ್ ಡೌನ್. ಓಕೆ, ಸಕ್ಸಸ್ ರೇಟ್ ವಿಲ್ ಬಿಕಮ್ ಡೌನ್. ಅರ್ಥ ಆಯ್ತಾ? ಓಕೆ, ಸೊ ಹಾಗಾಗಿ ಇಂಟ್ರೆಸ್ಟ್ ಪ್ರಪೋರ್ಷನಲ್ ಟು ಇನ್ವೆಸ್ಟ್ಮೆಂಟ್ ಪ್ರಪೋರ್ಷನಲ್ ಟು involvement proportional to success. Yes, everybody. ಈ ಮ್ಯಾಮ್ ಏನಪ್ಪ ಕೊರಿತಾ ಇದಾರೆ ಅಂತೆಲ್ಲ ಬೈಕೋಬೇಡಿ, ಇಟ್ಸ್ ಜಸ್ಟ್ ಲೈಫ್ ಮಂತ್ರ. ಇವಾಗ ನೀವು DCET ಕಲಿಯೋದು ನಿಮ್ದೊಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಗೆಟ್ ಇನ್ ಆಗೋಕೆ ಹೆಲ್ಪ್ ಆಗುತ್ತೆ. ಬಟ್ ದೀಸ್ 3 ವಿಲ್ ಹೆಲ್ಪ್ ಯು ಅ ಲಾಟ್ ಟಿಲ್ ದ ಎಂಡ್ ಆಫ್ ಯುವರ್ ಬ್ರೆತ್. ಕೊನೆ ಉಸಿರಿರೋವರೆಗೂ ಈ ಮಂತ್ರ ಬೇಕೇ ಬೇಕು. ಓಕೆ, ಫೈನ್. ಸೊ ನಾವು ಬ್ಯಾಕ್ ಟು ದ ಕ್ಲಾಸ್. So now tell me, ಇವಾಗ sin 270 plus theta ಅಂತ ಕೊಟ್ಟಿದ್ದೀನಿ. sin 270 plus theta. So observe ಮಾಡಿ, 270 plus theta ಅಂತಂದ್ರೆ ಯಾವ ಕ್ವಾಡ್ರೆಂಟ್? ಎಸ್, ಕಮ್ ಆನ್, ಅಬ್ಸರ್ವ್ ಮಾಡಿ. sin 270 plus theta. ಎಸ್, ಕಮ್ ಆನ್ ಎವ್ರಿಬಡಿ. ಎಸ್, ಸೂಪರ್ ಆನ್ಸರ್ ಮಾಡ್ಬೇಕು ಇವಾಗ. ಗುಡ್. ಫೋರ್ತ್ ಕ್ವಾಡ್ರೆಂಟ್. ಓಕೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ನೆಗೆಟಿವ್? Yes, good. Sin is negative and sin becomes what? Cos theta. ನಾನು ಅವಾಗಲೇ ಹೇಳಿದ್ನಲ್ಲ, 90 ಡಿಗ್ರಿ ಮತ್ತೆ 270 ಡಿಗ್ರಿ ಮೇಲೆ ಏನಾದ್ರು ಬಂತು ಅಂದ್ರೆ ಇಂಟರ್ಚೇಂಜ್ ಆಗುತ್ತೆ ಅಂತ. ಸೂಪರ್. Then now cos in fourth quadrant positive or negative? In fourth quadrant cos is positive, so I give plus sin theta. Then this one is minus cot theta, and this is minus secant theta. And this one is plus cosec theta, and last one is minus tan theta. Okay na? ಅರ್ಥ ಆಗಿದೆನಾ ಎಲ್ಲರಿಗೂ ಯಾವ ತರ ಬರ್ದೆ ಅಂತ?
ಪ್ರೀವಿಯಸ್ಲಿ ನಾನು ತುಂಬಾ ತೋರಿಸಿದೀನಿ, ಸೊ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ಬರ್ದೆ. ಓಕೆ, ನಾವು ಮೈನಸ್ ಬರ್ಬಿಡೋಣ. ಸೈನ್ 270 ಡಿಗ್ರಿ ಮೈನಸ್ ಥೀಟಾ, ಕಾಸ್ 270 ಡಿಗ್ರಿ ಮೈನಸ್ ಥೀಟಾ, tan 270 degree minus theta, then cosec 270 degree minus theta, then secant 270 degree minus theta, cot 270 degree minus theta. Yes, come on. In which quadrant 270 degree minus theta? Yes, super. 270 degree minus theta and they have quadrant 2, third quadrant 2. Okay. So now tell me, in third quadrant sign is positive or negative? In third quadrant sign is positive or negative? Yes, minus cos theta ಆಗುತ್ತೆ because interchange ಆಗ್ತಾ ಇದೆ. ಇದು cos ಏನಾಗುತ್ತೆ in second quadrant, sorry third quadrant, cos is also negative, sin theta is equal to ಇವೆರಡು ಮೈನಸ್ ಮೈನಸ್ ಇತ್ತಂದ್ರೆ ಇದು ಹೇಗಿದ್ರು ಪ್ಲಸ್ ಬರುತ್ತೆ, tan ಇದ್ದು ಏನಾಗುತ್ತೆ cot ಆಗುತ್ತೆ, ಹಾಗೆ cosec ಇದ್ದು ಏನಾಗುತ್ತೆ ಮೈನಸ್ secant theta, then secant ಇದ್ದು ಮೈನಸ್ cosec theta, ಹಾಗೆ cot ಇದ್ದು ಪ್ಲಸ್ tan theta. ಅರ್ಥ ಆಗಿದೆನಾ ಇವತ್ತಿನ ಕ್ಲಾಸ್? ಎಸ್, ಸೂಪರ್. ನೀವೇನ್ ಮಾಡ್ಬೇಕು, ಹೋಮ್ವರ್ಕ್ ಏನ್ ಕೊಟ್ಟಿದ್ದೀನಿ ನಿಮಗೆ, ಇಲ್ಲಿ ನಾನು 0 ಡಿಗ್ರಿಗೆ ಬರ್ದಿದ್ದೀನಲ್ವಾ, ನೀವು 360 ಡಿಗ್ರಿಗೆ ಬರೆದು ಬಿಟ್ಟು ನನಗೆ ಅಸೈನ್ಮೆಂಟ್ ಸೆಕ್ಷನ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಕಾಸ್ ನಾನು ನಾಳೆ ನಿಮಗೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಗಳನ್ನ ಸಾರ್ಟ್ ಔಟ್ ಮಾಡಿಸ್ತಾ ಇದ್ದೀನಿ. ಅನ್ಲೆಸ್ ಅಂಟಿಲ್ ನಿಮಗೆ ಇದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇಟ್ಸ್ ವೇಸ್ಟ್. ಓಕೆ, ಸೊ ಪ್ಲೀಸ್ ಇದನ್ನ ಒಂದು 3 times ಬರೆದು ಬಿಟ್ಟು ನನಗೆ ಅಪ್ಲೋಡ್ ಮಾಡ್ಕೊಡಿ. ಎಸ್, ನೋ ನಾಟ್ ಓನ್ಲಿ 360 ಡಿಗ್ರಿ ನೀವೆಲ್ಲ ಬರೀಬೇಕು, ಬಟ್ ಅದ್ರ ಜೊತೆ 360 ನ ಆಡ್ ಮಾಡಿ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನನಗೆ ಕಂಪ್ಲೀಟ್ ಬೇಕು, ಯಾಕಂದ್ರೆ ನನಗೆ ಗೊತ್ತಾಗ್ಬೇಕಲ್ಲ ನೀವು ಎಷ್ಟು ಓದ್ತಾ ಇದ್ದೀರಾ ಅಂತ. ಸೊ ನಾಳೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡಿಸ್ತಾ ಇರ್ಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ, ನೀವೆಲ್ಲ ಆನ್ಸರ್ ಮಾಡ್ಲೇಬೇಕು. ಯಾರು ಕೂಡ ಸುಮ್ನೆ ಸೈಲೆಂಟ್ ಆಗಿ ಯಾರೋ ಒಬ್ರು ಆನ್ಸರ್ ಮಾಡ್ತಾರೆ ಬಿಡಿ ಅನ್ನೋದು ಬೇಡ. ಸೊ ನೀವು ಟ್ರೈ ಟು ಆನ್ಸರ್, ನಿಮಗೆ ಯೂಸ್ಫುಲ್ ಇದು. ಓಕೆನಾ? ಫೈನ್. ಆಫ್ಲೈನ್ ಸ್ಟೂಡೆಂಟ್ಸ್ ನಾಳೆ 10 ಗಂಟೆಗೆ ಕ್ಲಾಸ್ ಇದೆ, ಸೊ ಪ್ಲೀಸ್ ಮಿಸ್ ಮಾಡಬೇಡಿ. ನಾಳೆ 10 ಗಂಟೆ ಕ್ಲಾಸ್ ಇದೆ, ನಾಳೆ ಬನ್ನಿ. ಆನ್ಲೈನ್ ಸ್ಟೂಡೆಂಟ್ಸ್ ನಿಮಗೆ ಟೈಮಿಂಗ್ಸ್ ಅನೌನ್ಸ್ ಮಾಡ್ತೀವಿ, ಡೋಂಟ್ ವರಿ. ಅಂಡ್ ಸೊ ಓಕೆ, ಹೇಗಿತ್ತು ಕ್ಲಾಸ್? ಅಗೈನ್ ಪೂಜಾ ಮ್ಯಾಮ್ ಯಾವಾಗ್ಲೂ ರಿವ್ಯೂ ತಗೋತಾರೆ. ಓಕೆ, ಸೊ ಪ್ಲೀಸ್ ಟೆಲ್ ಮಿ ಹೌ ವಾಸ್ ದ ಕ್ಲಾಸ್? ಗುಡ್. ಓಕೆ, ಫೈನ್, ಥ್ಯಾಂಕ್ ಯು. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಓಕೆ, ದ ಕ್ವಾಲಿಟಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ರೆಫರ್ ಮಾಡಿ ನಮಗೋಸ್ಕರ. ಹಾಗೆ ನೀವು ಮನೆಯಲ್ಲಿ ಓದಿ, ನಿಮ್ಮ ಕಮಿಟ್ಮೆಂಟ್ ಜೊತೆ. ನಾನು ಹೇಳಿದ್ನಲ್ಲ 3 I's ನ ನೀವು ಫಾಲೋ ಮಾಡ್ಲೇಬೇಕು, ಹೇಳಿದ್ನಲ್ವಾ, ಇದಿಷ್ಟು ಫಾಲೋ ಮಾಡಿದ್ರೆ ಯು ವಿಲ್ ಗೆಟ್ ಸಕ್ಸಸ್. ಅದರ್ವೈಸ್ ಬಿಡಿ ಎಲ್ಲರಂತೆ ನಾನು ಅಂತಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಓಕೆ, ಸೊ ಫೈನ್ ಗೈಸ್, ಇವಾಗ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಇದನ್ನ ಪಕ್ಕ ಆಗಿ ನಾಳೆ ನಿಮಗೆ ಕಂಟಿನ್ಯೂಷನ್ ಪಾರ್ಟ್ ಇರುತ್ತೆ. ಡೋಂಟ್ ವೆರಿ, ಅಪ್ಕಮಿಂಗ್ ಡೇಸ್ ಅಲ್ಲಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ನಾವು ಆಫ್ಲೈನ್ ಆನ್ಲೈನ್ ಜೊತೆಗೆ ಮಾಡ್ಬೇಕಂತ ಇದೀವಿ. ಓಕೆನಾ? ಅಂಡ್ ಆಫ್ಲೈನ್ ಮೀನ್ಸ್ ಆನ್ಲೈನ್ ಏನಾದ್ರು ಮಿಸ್ ಆದ್ರೂ ಕೂಡ ನಿಮಗೆ ರೆಕಾರ್ಡೆಡ್ ಅಂತ ಇಟ್ಟಿರ್ತೀವಲ್ವಾ, ಅದರಲ್ಲೂ ಕೂಡ ನೋಡ್ಕೋಬಹುದು. ಡೋಂಟ್ ವರಿ, ಯಾರಿಗೂ ಯಾವ್ದು ಕೂಡ ಮಿಸ್ ಆಗೋಕೆ ಬಿಡೋದಿಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಕ್ಸಿಟ್ ಆಗ್ಬೋದು, ಏನಾರು ಇದ್ರೆ ಹೇಳಿ. ಯು ಕ್ಯಾನ್ ಯೂಸ್ ಚಾಟ್ ಸೆಕ್ಷನ್, ಎನಿ ಇಶ್ಯೂಸ್. ಇವತ್ತು ಸ್ವಲ್ಪ ಹರಿಬರಿನಲ್ಲಿ ಇದ್ದೀನಿ. ಫೈನ್, ಹಾಗಾದ್ರೆ ಗುಡ್ ನೈಟ್ ಗೈಸ್. ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ಬೋದು, ಏನಾದ್ರು ಇದ್ರೆ ಹೇಳ್ಬೋದು.